ನಮಸ್ಕಾರ ಸ್ನೇಹಿತರೆ, ಆರ್ಪಿ ಗುರು ಟೆಕ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನನ್ನ ಹೆಸರು ರೇಣುಪ್ರಸಾದ್. ನಿಮಗೆ ಸೇಲ್ಸ್ ಫೋರ್ಸಲ್ಲಿ ಹೇಗೆ ಕಸ್ಟಮ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದು, ಆಮೇಲೆ ಅದರಲ್ಲಿ ಫೀಲ್ಡ್ಸ್ ಕ್ರಿಯೇಟ್ ಮಾಡೋದು ಎಲ್ಲ ತೋರಿಸ್ತೀನಿ ಇವತ್ತು. ಸೊ ಈಗ ನಾನು ಒಂದು ಕಸ್ಟಮ್ ಆಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಕಸ್ಟಮ್ ಆಬ್ಜೆಕ್ಟ್ ಅಂದಾಗ ಈಗ ಲೇಬಲ್ ಕೊಡಬೇಕು ಒಂದು. ಸೊ ನಾನು ಅದಕ್ಕೆ ಆರ್ಪಿ ಗುರು ಟೆಕ್ ಟಾಕ್ ಅಂತ ಒಂದು ಲೇಬಲ್ ಕೊಡ್ತೀನಿ. ಇದು ಆ್ಯಕ್ಚುಲಿ ಈ ಕಸ್ಟಮ್ ಆಬ್ಜೆಕ್ಟ್ ನಾನು ನಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಅಕೌಂಟ್ ಟ್ರ್ಯಾಕ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಪ್ಲೂರಲ್ ನೇಮು ಸೇಮ್ ಕ್ರಿಯೇಟ್ ಮಾಡಬೇಕು. ಆಟೋಮ್ಯಾಟಿಕ್ಕಾಗಿ ಆಬ್ಜೆಕ್ಟ್ ನೇಮ್ ವಿತ್ ಅಂಡರ್ಸ್ಕೋರ್ ಕ್ರಿಯೇಟ್ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಾನು ಏನು ಬೇಕಾದ್ರೆ ಹಾಕ್ಬೋದು. ಸೊ ಇದರಲ್ಲಿ ಆರ್ಪಿ ಗುರು ಟೆಕ್ ಟಾಕ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಲೆಫ್ಟಲ್ಲಿ ಚೆಕ್ ಬಾಕ್ಸಸ್ ಇದೆ. ಸೊ ಆ್ಯಕ್ಚುಲಿ ನೇಮ್ ಅಂತ ಹಾಕಿದ್ದೀನಿ, ಆಮೇಲೆ ಚೇಂಜ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ನೇಮ್ ಫೀಲ್ಡ್ ಅಂತಿದೆ, ಟೆಕ್ಸ್ಟ್ ಫೀಲ್ಡ್ ಅಂತ ಹಾಕಿದ್ದೀನಿ. ಬಟ್ ಆಮೇಲೆ ಈಗ ಐ ಡಿ ಫೀಲ್ಡ್ ಹಾಕ್ತೀನಿ. ಸೊ ಅದು ಐ ಡಿ ಆದರೆ ಆಟೋಮ್ಯಾಟಿಕ್ ಜನ್ರೇಟ್ ಆಗುತ್ತೆ. ಅದು ಸಬ್ಸ್ಕ್ರೈಬರ್ ಐ ಡಿ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಸಬ್ಸ್ಕ್ರೈಬರ್ ನೇಮ್ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀನಿ ಅದು, ಯಾಕೆಂದರೆ ಅದು ಐ ಡಿ ಆದರೆ ಆಟೋಮ್ಯಾಟಿಕ್ ಜನ್ರೇಟ್ ಆಗಂಗೆ ಮಾಡ್ತೀನಿ. ಸೊ ಇದು ಆಪ್ಷನಲ್ ಫೀಚರ್ಸಲ್ಲಿ ಎಲ್ಲ ಚೆಕ್ ಬಾಕ್ಸ್ ಚೆಕ್ ಮಾಡ್ಬೋದು. ಸ್ಪೆಸಿಫಿಕ್ಕಾಗಿ ನಮಗೆ ಬೇಕಾಗಿರೋದೆಲ್ಲ. ಫೀಲ್ಡ್ ಹಿಸ್ಟ್ರಿ ಏನು ಬೇಕಾಗಲ್ಲ. ಮೋಸ್ಟ್ಲಿ ಇದು ರಿಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಬೇರೆದೆಲ್ಲ ಡಿಫಾಲ್ಟ್ ಬಿಡ್ತಾ ಇದ್ದೀನಿ. ಸೊ ಈಗ ಸೇವ್ ಅಂತ ಹೇಳಿದ್ರೆ ಇದು ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಕಸ್ಟಮ್ ಆಬ್ಜೆಕ್ಟ್ ಈಗ ಕ್ರಿಯೇಟ್ ಆಗಿದೆ, ಆರ್ಪಿ ಗುರು ಟೆಕ್ ಟಾಕ್ ಅಂತ. ಅದು ಎ ಪಿ ಐ ನೇಮ್ ನೋಡಿ ಅಂಡರ್ಸ್ಕೋರ್ ಸಿ ಅಂತ ಕ್ರಿಯೇಟ್ ಆಗುತ್ತೆ. ಕಸ್ಟಮ್ ಆಬ್ಜೆಕ್ಟ್ಸ್ ಎಲ್ಲ ಅಂಡರ್ಸ್ಕೋರ್ ಸಿ ಅಂತಲೇ ಆಗೋದು. ಡಿಫಾಲ್ಟ್ ಕೆಲವು ಫೀಲ್ಡ್ಸ್ ಇರುತ್ತೆ. ನೇಮ್ ನೋಡಿ, ನೇಮ್ ಕ್ರಿಯೇಟ್ ಆಗಿದೆ, ಬಟ್ ಆಮೇಲೆ ಚೇಂಜ್ ಮಾಡ್ತೀನಿ, ಹೇಳಿ ತೋರಿಸ್ತೀನಿ. ಸೊ ಈಗ ನೆಕ್ಸ್ಟ್ ಹೊಸ ಫೀಲ್ಡ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಫೀಲ್ಡ್ ಅಂತ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಈ ಫೀಲ್ಡ್ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಫೀಲ್ಡ್ ನೇಮ್ ಕೊಡಬೇಕು. ಸೊ ನಾನು ಇದರಲ್ಲಿ ಒಂದು ಫೀಲ್ಡ್ ನೇಮ್ ಹಾಕ್ತೀನಿ. ಅದು ಟೆಕ್ಸ್ಟ್ ಇರೋದ್ರಿಂದ ಲೆಂತ್ ಕೊಡಲೇಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅಂತ ಹಾಕಿದ್ದೀನಿ. ಲೆಂತು ಡಿಫಾಲ್ಟ್ ಇರಲ್ಲ, ಸೊ ನಾವೇ ಕೊಡಬೇಕು ಎಷ್ಟು ಅಂತ. 50 ಹಾಕಿದ್ದೀನಿ. 50 ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ಇದೆಲ್ಲ ಯಾವ್ಯಾವ ಪ್ರೊಫೈಲ್ಸ್ಗೆ ಇದು ವಿಸಿಬಲ್ ಇರಬೇಕು ಅಂತ ತೋರಿಸುತ್ತೆ. ಅದನ್ನು ಈಗ ಏನು ಸೆಲೆಕ್ಟ್ ಆಗಿದೆ ಅದೇ ಬಿಡ್ಬೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಒಂದು ಲೇಔಟು ಆಟೋಮ್ಯಾಟಿಕಾಗಿ ಕ್ರಿಯೇಟ್ ಆಗುತ್ತೆ. ಅದು ಚೆಕ್ ಬಾಕ್ಸ್ ಆಗಿದೆ. ಸೊ ಸೇವ್ ಅಂತ ಮಾಡಿದೆ. ಸೊ ಈಗ ಡಿಸ್ಕ್ರಿಪ್ಷನ್ ಕ್ರಿಯೇಟ್ ಆಗಿದೆ. ಅದು ನೋಡಿ, ಡಿಸ್ಕ್ರಿಪ್ಷನ್ ಅಂಡರ್ಸ್ಕೋರ್ ಸಿ ಅಂತ ಕ್ರಿಯೇಟ್ ಆಗಿದೆ. ಟೆಕ್ಸ್ಟ್ 50 ಕ್ಯಾರೆಕ್ಟರ್ಸ್ ಟೆಕ್ಸ್ಟ್ ಅಂತ ಹೇಳ್ತಾ ಇದೆ. ಸೊ ಇದೇ ಥರ ನೆಕ್ಸ್ಟು ಇನ್ನೊಂದು ಹೊಸ ಫೀಲ್ಡ್ ಒಂದು ಕ್ರಿಯೇಟ್ ಮಾಡ್ತೀನಿ. ನ್ಯೂ ಕ್ಲಿಕ್ ಮಾಡ್ತೀನಿ. ನ್ಯೂ ಕ್ಲಿಕ್ ಮಾಡಿ ಇನ್ನೊಂದು ಫೀಲ್ಡ್ ಕ್ರಿಯೇಟ್ ಮಾಡ್ತೀನಿ ಈಗ. ಸೊ ಮತ್ತೆ ಯಾವುದು ಡೇಟಾ ಟೈಪ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ನೋಡೋಣ ಯಾವುದನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಇದಕ್ಕೆ ನಾನು ಮತ್ತೆ ನೋಡೋಣ. ಸೊ ಯಾವ್ದು ಮಾಡೋಣ. ಸೊ ಡೇಟ್ ಚೆಕ್ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಈ ಸಬ್ಸ್ಕ್ರೈಬರ್ಸು ಯಾವಾಗ ಸೈನ್ ಅಪ್ ಮಾಡಿದ್ರು ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ. ಸೊ ಸಬ್ಸ್ಕ್ರೈಬರ್ ಡೇಟ್ ಅಂತ, ಸಬ್ಸ್ಕ್ರಿಪ್ಷನ್ ಡೇಟ್ ಅಂತ ಹಾಕ್ತಾಯಿದ್ದೀನಿ. ಅದು ಆಟೋಮ್ಯಾಟಿಕ್ಕಾಗಿ ಫೀಲ್ಡ್ ನೇಮ್ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಮತ್ತೆ ಅದೇ ಯಾವ್ಯಾವ ಪ್ರೊಫೈಲ್ಗಿದೆ ಆ್ಯಕ್ಸಸ್ ಇದೆ ಅಂತ ತೋರಿಸ್ತಾ ಇದೆ ಡಿಫಾಲ್ಟು. ಅದನ್ನು ಏನು ಚೇಂಜ್ ಮಾಡೋದು ಬೇಡ. ನೆಕ್ಸ್ಟ್ ಅಂತೇಳಿ ಮತ್ತೆ ಲೇಔಟಿಗೆ ಆ್ಯಡ್ ಆಗುತ್ತೆ ಅದು. ಸೊ ಸೇವ್ ಅಂದೆ. ಸೇವ್ ಆ್ಯಂಡ್ ನ್ಯೂ ಅಂದಾಗ ಮತ್ತೆ ಈಗ ನೆಕ್ಸ್ಟ್ ಫೀಲ್ಡ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಫೀಲ್ಡಲ್ಲಿ ಮತ್ತೆ ಇದು ಈಗ ಟೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ಆ್ಯಕ್ಚುಲಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ. ಚೆಕ್ ಬಾಕ್ಸಲ್ಲಿ ಈ ಚೆಕ್ ಬಾಕ್ಸ್ ಏನಕ್ಕೆ ಅಂದರೆ ನಾನು ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಮಾಡಿದರೋ ಇಲ್ವೋ ಅಂತ ತೋರ್ಸೋಕ್ಕೆ. ಈ ಚೆಕ್ ಬಾಕ್ಸು ಸೆಟ್ ಆಗಿದ್ದರೆ ಸಬ್ಸ್ಕ್ರೈಬ್ಡ್ ಅಂತ ತೋರಿಸುತ್ತೆ. ಇಲ್ಲ ಅಂದರೆ ಡಿಫಾಲ್ಟು ಅನ್ಚೆಕ್ಡು. ಸಬ್ಸ್ಕ್ರೈಬ್ ಕ್ವೆಶ್ಚನ್ ಮಾರ್ಕ್ ಹಾಕಿ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಫೀಲ್ಡ್ ನೇಮ್ ನೋಡಿ, ಅದು ಕ್ವೆಶ್ಚನ್ ಮಾರ್ಕ್ ಆ್ಯಡ್ ಮಾಡಲ್ಲ. ಬೇರೆದೆಲ್ಲ ಉಳಿದಿದ್ದು ಹಾಗೆ ಬಿಡ್ಬೋದು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೆ ಸೇವ್ ಅಂತ ಕ್ಲಿಕ್ ಮಾಡಿದೆ. ಸೊ ಈಗ ನನ್ನ ಬೇಕಾಗಿರೋ ಫೀಲ್ಡ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಬೇಕಾದ್ರೆ ಇನ್ನೂ ಕ್ರಿಯೇಟ್ ನೋಡೋಣ. ಸೊ ಈಗ ನೋಡಿ ಚೇಂಜ್ ಮಾಡ್ತಿದ್ದೀನಿ. ಈಗ ಸಬ್ಸ್ಕ್ರೈಬರ್ ನೇಮ್ ಇತ್ತು ಮುಂಚೆ, ಅದನ್ನು ಚೇಂಜ್ ಮಾಡಿದೆ. ಸಬ್ಸ್ಕ್ರೈಬರ್ ಐ ಡಿನ ಕ್ರಿಯೇಟ್ ಮಾಡಿ ಆಟೋ ನಂಬರ್ ಅಂತ ಕ್ಲಿಕ್ ಮಾಡಿದೆ. ಇದು ಆಟೋ ನಂಬರ್ ಅಂದರೆ ನಾನು
ಅದಕ್ಕೆ ವ್ಯಾಲ್ಯೂ ಕೊಡೋದು ನೆಸಿಟಿ ಇಲ್ಲ. ನಾನು ನ್ಯೂ ರೆಕಾರ್ಡ್ ಕ್ರಿಯೇಟ್ ಮಾಡಿದಾಗ ಅದು ಆಟೋಮ್ಯಾಟಿಕ್ಕಾಗಿ 1 2 3 ಅಂತ ಸ್ಟಾರ್ಟ್ ಮಾಡುತ್ತೆ. ಸೊ ಇನ್ನೊಂದು ಹೊಸ ಫೀಲ್ಡ್ ಕ್ರಿಯೇಟ್ ಮಾಡಿದೆ, ಟೆಕ್ಸ್ಟ್ ಫೀಲ್ಡು. ಇಲ್ಲಿ ಈಗ ನಾನು ಸಬ್ಸ್ಕ್ರೈಬರ್ ನೇಮು ಆ್ಯಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬರ್ ನೇಮು ಇದಕ್ಕೂ ಹೇಳಿದ್ನಲ್ಲ, ಇದು ಟೆಕ್ಸ್ಟ್ ಫೀಲ್ಡ್ ಇರೋದ್ರಿಂದ ಮತ್ತೆ ಲೆಂತ್ ಕೊಡಲೇಬೇಕಾಗತ್ತೆ. ಸೊ ಈಗ ಸಬ್ಸ್ಕ್ರೈಬರ್ ನೇಮ್ ಲೆಂತ್ ಹಾಕಬೇಕು. ನಾನು ಒಂದು 30 ಕ್ಯಾರೆಕ್ಟರ್ಸ್ ಹಾಕಿದ್ದೀನಿ. ಮಾಮೂಲಿ ಹಂಗೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಸೇವ್ ಮಾಡ್ಬೋದು. ಸೊ ಇನ್ನು ಮುಂಚೆ ಹೇಳಿದಾಗೆ ಯಾವ ಪ್ರೊಫೈಲ್ಗೆಲ್ಲ ಆ್ಯಕ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಲೇಔಟ್ಗೂ ಆ್ಯಡ್ ಆಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದೆ. ಸೊ ಈಗ ಫೀಲ್ಡ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಈಗ ಫೀಲ್ಡ್ಸ್ ಕ್ರಿಯೇಟ್ ಆಗಿ ಈಗ ನಂದು ಇದು ಫೀಲ್ಡ್ಸಲ್ಲಿ ಇದು ಕ್ರಿಯೇಟ್ ಆದಮೇಲೆ ಅದು ಆ್ಯಕ್ಸಸ್ ಬೇಕಾಗುತ್ತೆ. ಸೊ ನೋಡೋಣ ಈಗ. ಸೊ ಇದು ಸರ್ಚಲ್ಲಿ RP Guru Tech Talk ಅಂತ ಸರ್ಚ್ ಮಾಡ್ತೀನಿ. ಕಾಣೋದಿಲ್ಲ ಅದು, ಯಾಕೆಂದರೆ ಅದು ಇನ್ನೂ ಒಂದು ಸ್ಟೆಪ್ ಬಾಕಿ ಇದೆ. ಅದು ತೋರಿಸ್ತೀನಿ ಈಗ. ಸೊ ಆ ಸ್ಟೆಪ್ಪು ತೋರ್ಸೋಕ್ಕೆ ಮುಂಚೆ ಇದ್ರದ್ದು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದೆ. ನಿಮಗೆ ಈಚ್ ಫೀಲ್ಡ್ ಒಂದು ಸೆಕ್ಯೂರಿಟಿ ಸೆಟಪ್ ಮಾಡಬೇಕು ನಾವು. ಸೊ ಸೆಟ್ಸ್ ಫೀಲ್ಡ್ ಸೆಕ್ಯೂರಿಟಿನ ಕ್ಲಿಕ್ ಮಾಡಿದಾಗ ಇಲ್ಲಿ ತೋರಿಸುತ್ತೆ ಇದು ವಿಸಿಬಲ್ ಇದೆಯೋ ಇಲ್ವೋ ಅಂತ. ಸೊ ಎಲ್ಲದಕ್ಕೂ ವಿಸಿಬಲ್ ಇದೆ. ಇದು ಸೆಟಪ್ ಆಗಿಲ್ಲ ಅಂದರೆ ನೀವು ವಿಸಿಬಲ್ ಅಂತ ಸೆಟ್ ಮಾಡಬೇಕು. ಸೊ ಎಲ್ಲ ಫೀಲ್ಡ್ಗಳು ನೀವು ಯಾವ ತೋರಿಸ್ಬೇಕು ಲೇಔಟಲ್ಲಿ ಎಲ್ಲ ಸೆಟ್ ಆದಮೇಲೆ ಟ್ಯಾಬ್ ಅಂತ ಕ್ರಿಯೇಟ್ ಮಾಡಬೇಕು. ಟ್ಯಾಬ್ ಸರ್ಚ್ ಮಾಡಿ, ಟ್ಯಾಬ್ಸ್ ಕ್ಲಿಕ್ ಮಾಡಿ. ಸೊ ಕಸ್ಟಮ್ ಆಬ್ಜೆಕ್ಟ್ ಟ್ಯಾಬ್ಸಲ್ಲಿ ಒಂದು ನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಾನು ನಂದು RP Guru Tech Talkದು ಸೆಲೆಕ್ಟ್ ಮಾಡಿದೆ. ಅದು ಈ ಆರ್ಗಲ್ ಒಂದೇ ಇರೋದು, ಸೊ ಅದಕ್ಕೆ ಒಂದೇ ತೋರಿಸ್ತಾ ಇದೆ. ನಿಮ್ಮ ಆರ್ಗಲ್ಲಿ ಜಾಸ್ತಿ ಕಸ್ಟಮ್ ಆಬ್ಜೆಕ್ಟ್ಸ್ ಇದ್ದರೆ ಅವಾಗ ಲಿಸ್ಟಲ್ಲಿ ಜಾಸ್ತಿ ತೋರಿಸುತ್ತೆ. ಟ್ಯಾಬ್ ಸ್ಟೈಲ್ ಎನಿ ಟ್ಯಾಬ್ ಸ್ಟೈಲ್ ಸೆಲೆಕ್ಟ್ ಮಾಡ್ಬೋದು. ಸೊ ಡಿಫಾಲ್ಟು ಬಿಡ್ಬೋದು. ಸೊ ಬಟ್ ಸೆಲೆಕ್ಟ್ ಮಾಡಿದೆ ನಾನು ಮ್ಯಾಪ್ ಅಂತ. ಸೊ ಅಪ್ಲೈ ವಿಸಿಬಿಲಿಟಿ ಡಿಫಾಲ್ಟ್ ಆನ್ ಅಂತ ಬಿಟ್ಟೆ. ಸೊ ಅವಾಗ ಎಲ್ಲ ಪ್ರೊಫೈಲಲ್ಲೂ ಡಿಫಾಲ್ಟ್ ಆನ್ ಇರುತ್ತೆ. ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಇದು ತೋರಿಸುತ್ತೆ ಯಾವ್ಯಾವ ಇದು ಆ್ಯಪ್ ಜೊತೆ ಇದು ಕಾಣುತ್ತೆ ಅಂತ. ಸೊ ಸೇವ್ ಅಂತ ಕ್ಲಿಕ್ ಮಾಡಿದಾಗ ಅಪೆಂಡ್ ಟ್ಯಾಬ್ ಟು ಎಕ್ಸಿಸ್ಟಿಂಗ್ ಪರ್ಸ್ನಲ್ ಅಂತ ತೋರಿಸುತ್ತೆ. ಅದು ಯಾರು ಪರ್ಸ್ನಲೈಸ್ ಮಾಡಿದರೆ ಅದಕ್ಕೂ ಆ್ಯಡ್ ಆಗುತ್ತೆ. ಸೊ ನಾವೀಗ ಮತ್ತೆ ರೀಲೋಡ್ ಮಾಡೋಣ. ಟ್ಯಾಬ್ ಕ್ರಿಯೇಟ್ ಆಗಿದೆ. ಸೊ ಈಗ RP Guru Tech Talk ಸರ್ಚ್ ಮಾಡಿದಾಗ ನಮಗೆ ಕಾಣುತ್ತೆ. ಹೋಪ್ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು.